ನೀವು ಒಳ್ಳೆ ಗುಡ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಟರ್ನೋಯಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರು, ನಿಮಗೆ ಈ ವಿಡಿಯೋ ಅಲ್ಲಿ ನಿಮಗೆ ಹೇಗೆ ಒಂದು ಡ್ರೈವಿಂಗ್ ಗುಡ್ ಹ್ಯಾಬಿಟ್ಸ್ ಅನ್ನೋದು ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಹೆಂಗೆ ಎನ್ಶೂರ್ ಮಾಡ್ಬೋದು ಅಂತ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತೀನಿ. ಇದರಲ್ಲಿ ಈ ವಿಡಿಯೋ ಅಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ನ ಎಷ್ಟು ಎಫೆಕ್ಟಿವ್ ಆಗಿ ರನ್ ಮಾಡ್ಬೋದು ಎಲೆಕ್ಟ್ರಿಕಲ್ ವೆಹಿಕಲ್ಸಿಂದ ಅಂತ ನಿಮ್ಗೆ ಡಿಸ್ಕ್ರೈಬ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಒಂದು ಆಪ್ಷನ್ ಇದೆ. ಅದೇನಕ್ಕೆ ಅಂದರೆ ನಿಮ್ಮ ಬ್ಯಾಟ್ರಿನ ರೀಚಾರ್ಜ್ ಮಾಡುತ್ತೆ ಮತ್ತು ನಿಮ್ಮ ರೇಂಜ್ನ ಸ್ವಲ್ಪ ಫ್ಯೂ ಅಮೌಂಟಲ್ಲಿ ಬೂಸ್ಟ್ ಮಾಡುತ್ತೆ. ಇದಕ್ಕೋಸ್ಕರ ನೀವು ಕೀನ ಆನಲ್ಲಿ ಇಟ್ಟಿರಬೇಕು, ಡೌನ್ ಸ್ಲೋಪಲ್ಲಿ ಇಲ್ಲ ಡೌನ್ ಎಂಗೇಜಲ್ಲಿ ಆಕ್ಸಲರೇಷನ್ನ ಬಿಟ್ಟಿರಬೇಕು. ಯಾವಾಗಲೂ ಗಾಡಿನ ಈಕೋ ಮೋಡಲ್ಲಿ ಇಟ್ಕೊಳ್ಳಿ. ಈಕೋ ಮೋಡಲ್ಲಿ ಇಟ್ಟು ಮಾಡ್ರೇಟ್ ಆಕ್ಸಲರೇಷನ್ ಮಾಡಬೇಕು. ತುಂಬ ಜಾಸ್ತಿ ಆಕ್ಸಲರೇಷನ್ ಕೊಡಬೇಡಿ, ಜಸ್ಟ್ ಮಾಡ್ರೇಟ್ ಆಕ್ಸಲರೇಷನ್. ನೀವು ಕಂಪ್ಲೀಟ್ ಆಕ್ಸಲರೇಷನ್ ಕೊಡೋ ಬದಲು ಜಸ್ಟ್ ಮಾಡ್ರೇಟ್ ಆಗಿ ಒಂದು ಆಕ್ಸಲರೇಷನ್ ಕೊಡಿ. ಬೂಸ್ಟ್ ಮೋಡು ಯಾವಾಗಲೂ ಅಪ್ಪಿಲ್ಲಲ್ಲಿ ಇಲ್ಲ ಓವರ್ಟೇಕ್ ಮಾಡುವಾಗ ಬೂಸ್ಟ್ ಮೋಡ್ ಯೂಸ್ ಮಾಡಬೇಕು. ಸಿಟಿಯಲ್ಲಿ ಓಡಿಸೋವಾಗ ನೀವು ಈಕೋ ಮೋಡೇ ಪ್ರಿಫರ್ ಮಾಡಿ. ಕಂಟೈನರ್ ಆಗಲಿ ಪ್ಯಾಸೆಂಜರ್ ಆಗಲಿ ಯಾವತ್ತು ಲೋಡ್ ಮಾಡುವಾಗ ಪೇ ಲೋಡ್ ಬಗ್ಗೆ ಗಮನ ಇಟ್ಕೊಳ್ಳಿ. ಪೇ ಲೋಡ್ ಅಂದರೆ ವೆಯ್ಟ್, ನೀವು ಎಷ್ಟು ವೆಯ್ಟ್ ಆಗ್ತೀರಾ ಅನ್ನೋದು ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ನಿಮಗೆ ಆ ಪೇ ಲೋಡು ರೆಕಮೆಂಡೆಡ್ ಪೇ ಲೋಡ್ ಬೇಕು ಅಂದರೆ ನಿಮ್ಮ ಮ್ಯಾನ್ಯುವಲ್ ಬುಕ್ಕಲ್ಲಿ ರೆಫರೆನ್ಸಿಗೆ ಇದು ಸಿಗುತ್ತೆ. ಸೆಕೆಂಡ್, ನೀವು ಟೈರ್ ಪ್ರೆಷರ್ನ ಯಾವಾಗಲೂ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊಳ್ಳಿ ಪೇ ಲೋಡ್ ಮಾಡಿದಾಗ. ಸೊ ಈ ಟೈರ್ ಪ್ರೆಷರಲ್ಲಿ ನಿಮಗೆ ಕಂಪ್ಲೀಟ್ ಟೈರ್ ಪ್ರೆಷರ್ ಇರಬೇಕು ಯಾವಾಗ. ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ತಿಳ್ಕೊಳ್ತೇನೆ. ನಿಮಗೆ ಫ್ಯೂಚರಲ್ಲಿ ಯಾವುದಾದ್ರೂ ಸಪೋರ್ಟ್ ಬೇಕಾಗಿದ್ದರೆ EV ರಿಲೇಟೆಡ್ ಕನ್ಸರ್ನ್ಸ್ಗೆ ಈ ನಂಬರ್ಗೆ ನಮಗೆ ಕರೆ ಮಾಡಿ.